ಹಲೋ ಎವ್ರಿವನ್, ವೆಲ್ಕಮ್ ಟು ಭಾಗ್ಯ ಶರತ್ ಯೂಟ್ಯೂಬ್ ಚಾನಲ್. ಫ್ಯಾಮಿಲಿ ಎಲ್ಲ ಇವತ್ತು ಈಶಾ ಫೌಂಡೇಶನ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಈಶಾ ಫೌಂಡೇಶನ್ ಬಂದು ಚಿಕ್ಕಬಳ್ಳಾಪುರದಲ್ಲಿ ಇರೋದು. ಬ್ಯಾಂಗ್ಳೂರಿಂದ 71 ಕಿಲೋಮೀಟರ್ ಆಗುತ್ತೆ ಈಶಾ ಫೌಂಡೇಶನ್ಗೆ. ಓನ್ ವೆಹಿಕಲ್ ಅಲ್ಲಾದ್ರೂ ಬರ್ಬೋದು, ಮತ್ತೆ ಬಸ್ಸಲ್ಲಾದ್ರೂ ಬರ್ಬೋದು. ಫೆಸಿಲಿಟಿ ಇದೆ, ಬಸ್ಸಲ್ಲಿ ಬರೋ ಫೆಸಿಲಿಟಿ ಸುಧಾ ಇದೆ. ಇದೇ ಎಂಟ್ರೆನ್ಸ್ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾವು ಹೋದಾಗ ಒಂದು 5:30 or 6 ಆಗಿತ್ತು. ಸೊ ವ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವೇ ನೋಡ್ಬೋದು ಹೇಗೆ ಕಾಣಿಸ್ತಿದೆ ಅಂತ. ಸೊ ಬನ್ನಿ ಈಗ ಈಶಾ ಫೌಂಡೇಶನ್ ಹೇಗೆ ಕಾಣುತ್ತೆ ಅಂತ ನೋಡೋಣ. ದೂರದಿಂದ ಹೇಗೆ ಕಾಣಿಸ್ತಾ ಇದೆ ನೋಡಿ. ನಾವು ಹೋಗಿದ್ದು ಸಂಡೇ. ಸೊ ಸಂಡೇ ಅಂತೂ ತುಂಬಾ ಅಂದರೆ ತುಂಬಾ ಜನ ಬಂದಿದ್ರು. ಸೊ ನಾನೊಂದು ಫೋಟೋ ಹಾಕಿದ್ದೀನಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ವಿಡಿಯೋಸ್ ಎಲ್ಲ ಮಾಡಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ಫೋಟೋಸ್ ಎಲ್ಲ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಅಪ್ಪ ಮಗಳಿಬ್ರು ಓಡಾಡಿ ಸಾಕಾಗಿ ಕೂತ್ಕೊಬಿಟ್ಟಿದ್ದಾರೆ. ರಾತ್ರಿ ಲೇಸರ್ ಶೋ ಹೇಗಿದೆ ನೋಡೋಣ ಬನ್ನಿ. Witnessing an individual human in union with the cosmos, they call him a yogi, as where he came from, the origins of this center. When his ecstasy allowed him some movement, still people saw that he was experiencing dimensions that no one had ever known or able to fathom. His ecstasy and intensity allowed over 15,000 years ago, a being appeared in the upper regions of Himalayas. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.